ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 1ಕ್ಕೆ ನ್ಯಾಯಾಲಯ ತೀರ್ಪು ಮುಂದೂಡಿಕೆ ಮಾಡಿದೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ವಾದ ಪ್ರತಿವಾದ ಆಲಿಸಿತ್ತು. ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಲಯ ಆಗಸ್ಟ್ 1ಕ್ಕೆ ತೀರ್ಪು ಮುಂದೂಡಿಕೆ ಮಾಡಿದೆ. ಇನ್ನು ಇವತ್ತು ಮಧ್ಯಾಹ್ನದ ಒಳಗೆ ತೀರ್ಪು ಪ್ರಕಟ ಆಗಬೇಕಾಗಿತ್ತು. ಆದರೆ ಕೆಲವು ಸ್ಪಷ್ಟೀಕರಣ ಬೇಕಿರೋದ್ರಿಂದ ನ್ಯಾಯಾಲಯ ತೀರ್ಪು ಮುಂದೂಡಿಕೆ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನು ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಮೂರ್ತಿಗಳು ವಿಚಾರಣೆ ಸಂಪೂರ್ಣ ಮುಗಿಸಿದ್ರು. ಇದಾದ ನಂತರ ತೀರ್ಪು ಕೂಡ ಪ್ರಕಟ ಮಾಡೋದಕ್ಕೆ ದಿನಾಂಕ ನಿಗದಿಯಾಗಿತ್ತು. ಇವತ್ತು ತೀರ್ಪು ಪ್ರಕಟ ಆಗಬೇಕಿತ್ತು. ಆದರೆ ಕೆಲವು ಸ್ಪಷ್ಟೀಕರಣ ಬೇಕಾಗಿರೋದ್ರಿಂದಾಗಿ ಇವತ್ತು ತೀರ್ಪು ಪ್ರಕಟ ಆಗಿಲ್ಲ. ಎರಡೂ ಕಡೆ ವಕೀಲರಿಂದ ಕೆಲವು ಸ್ಪಷ್ಟೀಕರಣಗಳನ್ನು ನ್ಯಾಯಾಲಯ ಕೇಳಿದೆ. ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನೆಲ್ಲ ಸ್ಪಷ್ಟೀಕರಣ ಕೇಳಿದೆ ನ್ಯಾಯಾಲಯ, ಅದರ ಒಂದು ಆದೇಶದ ಪ್ರತಿ ಕೂಡ ಹೊರಬರಬೇಕಾಗತ್ತೆ. ಯಾಕೆಂದರೆ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಸ್ಪಷ್ಟೀಕರಣ ಕೇಳಿದೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಒಟ್ಟು 4 ಪ್ರಕರಣಗಳು ದಾಖಲಾಗಿತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ. ಅದರಲ್ಲಿ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಆರೋಪ ಪ್ರತ್ಯಾರೋಪಗಳಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡೂ ನಡೀತು. ನ್ಯಾಯಮೂರ್ತಿಗಳಾಗಿರುವಂತಹ ಗಜಾನನ್ ಭಟ್ ಅವರು ವಾದ ಪ್ರತಿವಾದ ಆಲಿಸಿದರು. ಎರಡೂ ಕಡೆಯ ವಕೀಲರಿಂದ ಕೆಲವು ಸ್ಪಷ್ಟೀಕರಣಗಳನ್ನು ನ್ಯಾಯಾಲಯ ಕೇಳಿದೆ. ಗೂಗಲ್ ಮ್ಯಾಪ್ನ ಸಾಕ್ಷಿಯಾಗಿ ಪರಿಗಣಿಸಬಹುದಾ? ಈ ಗೂಗಲ್ ಮ್ಯಾಪ್ ಏನಿದೆ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಬಹುದಾ ಅಂತ ನ್ಯಾಯಾಲಯ ಪ್ರಶ್ನೆ ಹಾಕಿದೆ. ಸ್ಯಾಮ್ಸಂಗ್ J4 ಮೊಬೈಲ್ ಸೀಸ್ ಮಾಡಿದ್ದರ ಬಗ್ಗೆ ವಿವರಣೆಯನ್ನು ಕೂಡ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಮೊಬೈಲ್ ಸೀಸ್ ಮಾಡಿದ್ದರ ವಿವರಣೆಯನ್ನು ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಅಂತ ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ. ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲು ಸೀಸ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಯಾಮ್ಸಂಗ್ J4 ಅನ್ನುವಂತಹ ಒಂದು ಮೊಬೈಲ್ ಸೀಸ್ ಮಾಡಿದ್ದರ ಬಗ್ಗೆ ಈಗ ನ್ಯಾಯಾಲಯ ವಿವರಣೆ ಕೇಳ್ತಾ ಇದೆ. ನ್ಯಾಯಮೂರ್ತಿಗಳಾಗಿರುವಂತಹ ಗಜಾನನ್ ಭಟ್ ಅವರು ಈ ಗೂಗಲ್ ಮ್ಯಾಪ್ ಏನು ಬರುತ್ತೆ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಬಹುದಾ ಅಂತ ವಕೀಲರಿಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪಿನಲ್ಲಿ ಏನು ಪ್ರಕಟ ಆಗುತ್ತೆ ಕಾದು ನೋಡಬೇಕಿದೆ. ತನಿಖಾಧಿಕಾರಿಗಳು ಹೇಳಿದ ದಿನ ಸ್ಯಾಮ್ಸಂಗ್ ಫೋನ್ ಪ್ರಜ್ವಲ್ ಬಳಿ ಇರಲಿಲ್ಲ. ಹೀಗಾಗಿ ಸ್ಯಾಮ್ಸಂಗ್ ಫೋನ್ ಸಾಕ್ಷ್ಯಕ್ಕೆ ಬೆಲೆ ಇಲ್ಲ ಅಂತ ವಾದ ಮಂಡನೆ ಮಾಡಿದರು. ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರೇನಿದ್ದಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆ ಮೊಬೈಲ್ ಏನಿದೆ ಅದು ಪ್ರಜ್ವಲ್ ರೇವಣ್ಣ ಬಳಿ ಇರಲೇ ಇಲ್ಲ, ಹೀಗಾಗಿ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ವಾದ ಮಂಡನೆ ಮಾಡಿದರು. ಇದಕ್ಕೆ SPP ಅವರು ಆಕ್ಷೇಪ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಕೆಲವು ಸ್ಪಷ್ಟೀಕರಣವನ್ನು ನ್ಯಾಯಾಧೀಶರು ಕೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇಡೀ ರಾಜ್ಯ ಮಾತ್ರವಲ್ಲದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲ ಬೇಲ, ಅವರ ಮುಂದಿನ ಭವಿಷ್ಯ ಏನು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗಬೇಕಾಗಿತ್ತು. ಏನೆಲ್ಲ ಆಯಿತು ನ್ಯಾಯಾಲಯದಲ್ಲಿ? ನ್ಯಾಯಮೂರ್ತಿಗಳು ಏನೆಲ್ಲ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಮುಂದೂಡಿಕೆ ಮಾಡಿದ್ರು ಈ ತೀರ್ಪನ್ನು ಅಂತ? ಸಂತರ್ ರಾಥೋಡ್, ಏನು ಕೆ ಆರ್ ನಗರದಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಏನಿತ್ತು, ಏನು ಮನೆ ಕೆಲಸಕ್ಕೆ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಕರಣ ದಾಖಲಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಮತ್ತು ಪ್ರತಿವಾದ ಎರಡೂ ಕಡೆ ಮುಗಿದಿತ್ತು. ಹೀಗಾಗಿ ಇವತ್ತಿಗೆ ಆದೇಶವನ್ನು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಾಯ್ದಿರಿಸಿತ್ತು. ಆದರೆ ಇವತ್ತು ತೀರ್ಪನ್ನು ಬರೆಯುವಂಥ ಸಂದರ್ಭದಲ್ಲಿ ಒಂದಿಷ್ಟು ಏನು ಸ್ಪಷ್ಟನೆಗಳನ್ನು ಕೋರ್ತು ಕೋರ್ಟು ಏನು ಎರಡೂ ಪರ ವಕೀಲರ ಬಳಿ ಸ್ಪಷ್ಟನೆಯನ್ನು ಕೋರಿದಾಗ ತಾಂತ್ರಿಕ ವಿಚಾರವಾಗಿ ಕೆಲವು ಗೊಂದಲಗಳಿತ್ತು. ಹೀಗಾಗಿ ಎರಡೂ ಕಡೆ ಸ್ಪಷ್ಟನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಆಗ ಸ್ಪಷ್ಟನೆಗೆ ಕೆಲವು ಅಬ್ಜೆಕ್ಷನ್ಗಳು ಬಂದಿರುವಂಥದ್ದು. ಅಂದರೆ ಪ್ರಜ್ವಲ್ ಪರ ವಕೀಲರೇನಿದ್ದಾರೆ ಅವರು ಏನು ಇವರು ಹಾಕಿರುವಂಥ ಗೂಗಲ್ ಮ್ಯಾಪ್ಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ಜೆಕ್ಷನನ್ನು ಮಾಡಿರುವಂಥದ್ದು. ಆ ಮ್ಯಾಪ್ ಎಲ್ಲಿಂದ ಬಂದಿರುವಂಥದ್ದು, ತೆಗೆದುಕೊಂಡು
ತೆಗೆದುಕೊಂಡಿರುವಂಥದ್ದು ಗೂಗಲ್ ಮ್ಯಾಪ್. ಏನು ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಆರೋಪಿತ ಎಲ್ಲಿದ್ದ, ಸಂತ್ರಸ್ತೆ ಕೂಡ ಎಲ್ಲಿದ್ದರು ಅನ್ನೋಕ್ಕೆ ಏನು ತನಿಖಾಧಿಕಾರಿಗಳು ಹಾಕಿರ್ತಾರೆ. ಸೊ ಆ ಮ್ಯಾಪ್ ಎಲ್ಲಿಂದ ತೆಗೆದುಕೊಂಡಿರುವಂಥದ್ದು, ಅದು ಅಧಿಕೃತವಾಗಿ ಎಲ್ಲಿಂದ ಬಂದಿದೆ, ನೀವೇ ತೆಗೆದುಕೊಂಡಿರುವಂಥದ್ದ, ಇಲ್ಲ ಆರೋಪಿಯಿಂದ ಮೊಬೈಲ್ ಸೀಸ್ ಮಾಡಿದ ತಕ್ಷಣ ಆ ಮೊಬೈಲ್ನ ನೇರವಾಗಿ ನೀವು ರಿಟ್ರೀವ್ ಮಾಡಿದರೆ, ಇಲ್ಲ FSLಗೆ ಕೊಟ್ಟು FSL ಅವರು ರಿಟ್ರೀವ್ ಮಾಡಿದ್ದಾರೆ, ಅದನ್ನು ನೆಟ್ವರ್ಕ್ ಮುಖಾಂತರ ಅಂದರೆ ಯಾವ ಫೋನ್ ಇರುತ್ತೆ ಆ ಕಂಪ್ನಿ ಮುಖಾಂತರ, ಇಲ್ಲ ಯಾವ ನೆಟ್ವರ್ಕ್ ಇರುತ್ತೆ, ಏರ್ಟೆಲ್, BSNL, ಬೇರೆ ಯಾವ ನೆಟ್ವರ್ಕ್ ಇರುತ್ತೆ ಆ ನೆಟ್ವರ್ಕ್ಗಳಿಂದ ಅಧಿಕೃತವಾಗಿ ತೆಗೆದುಕೊಳ್ಳಲಾಗಿದೆಯಾ, ಇಲ್ಲೇ ನೀವೇ ಆ ಒಂದು ಮ್ಯಾಪನ್ನು ಸಿದ್ಧಪಡಿಸಿರುವಂಥ ಹೇಳಿ ಕೆಲವು ಮಾಹಿತಿಗಳನ್ನು ಕೂಡ ಇವರು ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಮತ್ತು ಸರ್ಕಾರಿ ಪರ ವಕೀಲರು ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಟೆಕ್ನಿಕಲ್ ವಿವರಣೆಯನ್ನು ಕೊಡಬೇಕಾಗಿರುವಂಥದ್ದು ಸರ್ಕಾರಿ ಪರ ವಕೀಲರು. ಹೀಗಾಗಿ ಪ್ರಕರಣವನ್ನು 2 ದಿನಗಳ ಕಾಲ ಅಂದರೆ 1 ಆಗಸ್ಟ್ವರೆಗೂ ಕೂಡ ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ಇವತ್ತು ಇಲ್ಲ ನಾಳೆಯ ಒಳಗೆ ಏನು ಸ್ಪಷ್ಟನೆ ವಿವರಣೆಯನ್ನು ಕೋರಿದರೆ ತಾಂತ್ರಿಕವಾಗಿ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ IO ಇಲ್ಲ ಸರ್ಕಾರಿ ಪರ ವಕೀಲರು ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳು ಮತ್ತು ಮಾಹಿತಿಯನ್ನು ಕೋರ್ಟ್ಗೆ ಕೊಡಬೇಕಾಗುತ್ತೆ. ಕೋರ್ಟ್ ಅದನ್ನು ಗಮನಿಸಿದ ನಂತರ KR ನಗರದಲ್ಲಿ ದಾಖಲಾಗಿದ್ದಂತಹ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿರುವಂಥ ಆರೋಪ ಏನಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು 1 ಮತ್ತು 1ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಏನು ಇನ್ನು 2 ದಿನಗಳು ಬಿಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಪ್ರಕಟಿಸುವಂಥದ್ದು. ಹೀಗಾಗಿ 2 ದಿನಗಳ ಕಾಲ ಪ್ರಕರಣವನ್ನು ಮುಂದೂಡಿಕೆಯನ್ನು ಮಾಡಲಾಗಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.